ಇನ್ನು ಲೋಕಸಭೆ ಸಮರದಲ್ಲಿ ಕುತೂಹಲ ಮೂಡಿಸಿದೆ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ. ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟ ಆಗಿಲ್ಲ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ದೇವೇಗೌಡರು ಏನೋ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ, ಅಂದರೆ ಬೇಡ ಅಂತಿದ್ದಾರಂತೆ. ಕಲುಷಿತ ರಾಜಕೀಯಕ್ಕೆ ಮಂಜುನಾಥ್ ಬರೋದು ಬೇಡ ಅನ್ನೋ ಅರ್ಥದಲ್ಲಿ ದೇವೇಗೌಡರು ಮಾತಾಡಿದ್ದಾರೆ. ಮುಂದಿನ ವಾರ ಸೀಟು ಹಂಚಿಕೆಗೆ ಕುಮಾರಸ್ವಾಮಿ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ದೇವೇಗೌಡರು ಮನವೊಲಿಕೆ ಮಾಡ್ತಾರಾ ಬಿಜೆಪಿ ಹೈಕಮಾಂಡ್ ನಾಯಕರು ಮಂಜುನಾಥ್ ಅವರು ಸ್ಪರ್ಧೆ ಮಾಡಲಿ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ದೇವೇಗೌಡರ ಲೆಕ್ಕಾಚಾರದಲ್ಲಿ ಈ ಕಲುಷಿತ ರಾಜಕೀಯಕ್ಕೆ ಮಂಜುನಾಥ್ ಬರೋದು ಬೇಡ. ಅವರು ಅವ್ರದ್ದೇ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ, ಅಂಥವ್ರನ್ನ ಯಾಕೆ ಈ ರಾಜಕೀಯಕ್ಕೆ ಎಳ್ಕೊಂಬರೋದು ಅಂತ ಇರ್ಬೋದು. ತಮ್ಮ ಅಳಿಯನನ್ನು ಕರ್ಕೊಂಡು ಬರೋದಕ್ಕೆ ಅವ್ರಿಗೆ ಬೇಸರ ಇರ್ಬೋದು. ಬಟ್ ಕುಮಾರಸ್ವಾಮಿ ಅವರು ಮುಂದಿನ ವಾರ ಹೋದಾಗ ದೆಹಲಿಗೆ ಹೋದಾಗ ಕನ್ವಿನ್ಸ್ ಮಾಡ್ತಾರಾ, ದೇವೇಗೌಡರನ್ನ ಕನ್ವಿನ್ಸ್ ಮಾಡ್ತಾರಾ ಅಂತ ಗೊತ್ತಿಲ್ಲ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ಚರ್ಚೆ ಅಂತೂ ಆಗ್ತಾ ಇದೆ. ಮಂಜುನಾಥ್ ಅವ್ರ ಮನಸ್ಸಿನಲ್ಲೂ 50-50 ಇದೆ, ಗೊತ್ತಿಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಸ್ಪರ್ಧೆಗಿಳಿಸೋದಕ್ಕೆ BJP ಹೈಕಮಾಂಡ್ಗೆ ಒಲವಿದೆ. ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿಸೋಣ, ಯಾಕೆಂದರೆ DK ಬ್ರದರ್ಸನ್ನು ಕಟ್ಟ ಹಾಕೋದಕ್ಕೆ ಡಾಕ್ಟರ್ ಮಂಜುನಾಥ್ ಮಾತ್ರ ಸಮರ್ಥ ಅಭ್ಯರ್ಥಿ ಅಂತ BJPಯ ಲೆಕ್ಕಾಚಾರ ಇದೆ. ನಿಮಗೆ ಎಲ್ಲ ಥರದಲ್ಲೂ ಪೂರಕವಾಗುತ್ತೆ, ಕಮ್ಯುನಿಟಿ ವೈಸ್ ಇರ್ಬೋದು, ಮತ್ತೊಂದು ಮಗದೊಂದು. ಡಾಕ್ಟರ್ ಮಂಜುನಾಥ್ ಗೌರವಕ್ಕೆ ಧಕ್ಕೆ ಬಾರದಂತೆ ಚುನಾವಣೆ ನಡೆಸುವ ಬಗ್ಗೆ ಭರವಸೆಯನ್ನು BJP ಕೊಡುತ್ತೆ ದೇವೇಗೌಡರಿಗೆ. ಚುನಾವಣೆಯಲ್ಲಿ ಒಂದೊಮ್ಮೆ ಗೆದ್ದರೆ ಡಾಕ್ಟರ್ ಮಂಜುನಾಥ್ ಅವರ ಗೌರವಕ್ಕೆ ತಕ್ಕ ಹುದ್ದೆ ನೀಡುವ ಭರವಸೆ ಕೂಡ ಸಿಗಬಹುದು, ದೇವೇಗೌಡರು ಕೊಡ್ಬೋದು. ಚುನಾವಣೆಯಲ್ಲಿ ಒಂದು ವೇಳೆ ಸೋತರೂ ಕೂಡ ಗೌರವಯುತವಾಗಿ ನಡೆಸ್ಕೊಳ್ಳೋದ್ರ ಬಗ್ಗೆ ದೇವೇಗೌಡರ ಮನವೊಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರಕ್ಕೆ ಬೇಕು, BJPಯಿಂದಲೇ ಸ್ಪರ್ಧೆ ಮಾಡಬೇಕು ಅವರು. ಇದು BJP ಹೈಕಮಾಂಡ್ ಲೆಕ್ಕಾಚಾರ. ಈ ರೀತಿ ಡಾಕ್ಟರ್ ಮಂಜುನಾಥ್ ಅವರ ವ್ಯಕ್ತಿತ್ವ ಇಡೀ ಹಿಂದೂಸ್ತಾನದಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ಇದೆ. ಅಂಥ ವ್ಯಕ್ತಿಯನ್ನು ಅನವಶ್ಯಕವಾಗಿ ಯಾರು ಕೂಡ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರಬೇಕು ಅಂತ ಯಾರೂ ಮಾಡ್ತಾ ಇಲ್ಲ. ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಈ ಹಿನ್ನೆಲೆಯಲ್ಲಿ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ ದೇವೇಗೌಡರು ಮಂಜುನಾಥ್ ಅವರ ಸ್ಪರ್ಧೆಗೆ ರೆಡ್ ಸಿಗ್ನಲ್ ತೋರಿಸಿರೋದು ಯಾಕೆ? BJPಗೆ ಮಂಜುನಾಥ್ ಅವರು ಅನಿವಾರ್ಯ ಅನ್ನೋದಾದರೆ ದೇವೇಗೌಡರ ಮನವೊಲಿಕೆ ಸಾಧ್ಯನಾ ಅಂತ? ಅರವಿಂದ್, ಹೌದು. ಮೊನ್ನೆ ಅಷ್ಟೇ ದೇವೇಗೌಡರು ಮಾತನಾಡುವಂತ ಸಂದರ್ಭದಲ್ಲಿ ಇವತ್ತಿನ ರಾಜಕೀಯ ಕಲುಷಿತವಾಗಿದೆ, ಇಂತಹ ಕಲುಷಿತ ರಾಜಕಾರಣಕ್ಕೆ ಹೆಸರು ಮಾಡಿರುವಂತಹ ಮಂಜುನಾಥ್ ಅವರು ಬೇಡ ಅನ್ನುವಂಥದ್ದು ದೇವೇಗೌಡರ ಮಾತುಗಳು. ಯಾಕೆಂದ್ರೆ ಗೊತ್ತು ಅರವಿಂದ್, ಈಗಿನ ರಾಜಕಾರಣ ಅಥವಾ ಚುನಾವಣೆಗಳು ಯಾವ ಯಾವ ಮಾರ್ಗದಂಡದಲ್ಲಿ ನಡೀತಾ ಅನ್ನುವಂಥದ್ದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎಷ್ಟೇ ಒಳ್ಳೆಯವರಾದ್ರೂ ಕೂಡ ಅವರನ್ನ ಕೆಟ್ಟವರು ಮಾಡುವಂತಹ ಪದ್ಧತಿ ಈ ಚುನಾವಣಾ ವ್ಯವಸ್ಥೆಗೆ ಇದೆ. ಹಾಗಾಗಿ ದೇವೇಗೌಡರು ಆ ಹಿನ್ನೆಲೆಯಲ್ಲಿ ಮಂಜುನಾಥ್ ಅವರ ಸ್ಪರ್ಧೆ ಬೇಡ ಅನ್ನುವಂತಹ ಅರ್ಥದಲ್ಲಿ ಮೊನ್ನೆ ಹೇಳಿದ್ರು. ಆದ್ರೆ ಮಂಜುನಾಥ್ ಅವರು ಕೂಡ ಎಲ್ಲೂ ಕೂಡ ಸ್ಪಷ್ಟಪಡಿಸಿಲ್ಲ, ಆದ್ರೂ ಕೂಡ ಚಿಂತನೆ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತುಗಳನ್ನ ಮಂಜುನಾಥ್ ಅವರು ಹೇಳ್ಕೊಂಡು ಬರ್ತಿದ್ದಾರೆ. ಆದ್ರೆ BJP ಹೈಕಮಾಂಡ್ ಮನಸ್ಸಿನಲ್ಲಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮಂಜುನಾಥ್ ಅವರು ನಿಂತ್ರೆ DK ಬ್ರದರ್ಸ್ ಅನ್ನ ಕಟ್ಟಿ ಹಾಕಬಹುದು ಅನ್ನುವಂತಹ ಲೆಕ್ಕಾಚಾರ BJP ಹೈಕಮಾಂಡ್ ಇದೆ. ಹಾಗಾಗಿ ದೇವೇಗೌಡರ ಮನವೊಲಿಕೆಯನ್ನ ಈಗ BJP ಹೈಕಮಾಂಡ್ ಮಾಡುತ್ತಾ ಅನ್ನುವಂಥದ್ದು ಇರುವಂತ ಪ್ರಶ್ನೆ. ಮುಂದಿನ ವಾರ ಸೀಟು ಹಂಚಿಕೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾರೆ. ಬಹುಶಃ ಆ ವೇಳೆ ಯಾವೆಲ್ಲ ಸಾಧಕ ಬಾಧಕಗಳು, ಮಂಜುನಾಥ್ ಅವರು ನಿಂತ್ರೆ ಯಾವ ರೀತಿ ಪ್ಲಸ್ ಆಗುತ್ತೆ, ಬೆಂಗಳೂರು ಗ್ರಾಮಾಂತರದ ಗೆಲುವಿಗೆ ಯಾವ ರೀತಿ ವಾತಾವರಣಗಳು ನಿರ್ಮಾಣ ಆಗುತ್ತೆ, ಇದೆಲ್ಲವನ್ನು ಕೂಡ BJP ಹೈಕಮಾಂಡ್ JDS ವರಿಷ್ಠರಿಗೆ ಮನವೊಲಿಕೆ ಮಾಡುವಂತ ಕೆಲಸವನ್ನ ಮಾಡಬಹುದು. ಒಂದ್ ವೇಳೆ ರಾಜಕಾರಣದಲ್ಲಿ ಬಂದರೂ ಕೂಡ ಅವರನ್ನ ಗೌರವಯುತವಾಗಿ ನಡೆಸಿಕೊಳ್ಳುವಂಥದ್ದು, ಗೆದ್ದ ಬಳಿಕ ಸೂಕ್ತ ಸ್ಥಾನಮಾನ ಕೊಡುವಂಥದ್ದು, ಒಂದ್ ವೇಳೆ ಸೋತ್ರು ಕೂಡ ಅವರನ್ನ ಗೌರವಯುತವಾಗಿ ನಡೆಸಿಕೊಳ್ತೀವಿ ಅನ್ನುವಂತಹ ಭರವಸೆನ ಕೊಡುವ ಮೂಲಕ ಮಂಜುನಾಥ್ ಅವರ ಸ್ಪರ್ಧೆಗೆ ದೇವೇಗೌಡರ ಮನವೊಲಿಕೆ ಮಾಡುವಂತ ಪ್ರಯತ್ನಗಳನ್ನು ಮಾಡಬಹುದು. ಅಂತಿಮವಾಗಿ ದೇವೇಗೌಡರ ಅವರ ಕುಟುಂಬದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಕಾರಣ ಮಂಜುನಾಥ್ ಅವರಿಗೆ ಈ ರೀತಿಯಾದಂತಹ ಪ್ರಸ್ತಾಪಗಳನ್ನು ಮುಂದೆ ಇಟ್ಟು ದೇವೇಗೌಡರನ್ನ ಮನವೊಲಿಸ್ತಾರ ಹೈಕಮಾಂಡ್ ನೋಡ್ಬೇಕಾಗುತ್ತೆ. ನಾನು ಹೇಳಿದಾಗೆ ಅಂತಿಮವಾಗಿ ದೇವೇಗೌಡರು ಯಾವ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಮಂಜುನಾಥ್ ಅವರ ಸ್ಪರ್ಧೆ ಬಗ್ಗೆ ಅಂತಿಮ ನಿರ್ಧಾರ ಆಗುತ್ತೆ ಅಂತ ಅನ್ಸುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ ದೇವೇಗೌಡರ ಆಲೋಚನೆಯೂ ಕೂಡ ಒಂದು ರೀತಿಯಲ್ಲಿ ನೋಡಕ್ಕೆ ಹೋದರೆ ಸರಿ ಅಂತ ಅನ್ಸುತ್ತೆ. ಬಟ್ BJP ಅವರು ಭರವಸೆ ಕೊಟ್ಟು ಅವರ ಗೌರವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಚುನಾವಣೆ ನಡೆಸ್ಕೊಡ್ತೀವಿ ಅಂತ ಹೇಳಿದ್ರು, ವಿರೋಧ ಪಕ್ಷದವ್ರು ಸುಮ್ಮನೆ ಇರ್ತಾರಾ? ಹಾಗಾಗಿ ದೇವೇಗೌಡರು ಬೇಡ ಅಂದಿದ್ದಾರೆ. ನೋಡೋಣ ಮುಂದೇನಾಗುತ್ತೆ ಅಂತ.